ಕ್ಲಾರಿಫಿಕೇಶನ್ ಎರಡೆರಡು ಕ್ಲಾರಿಫಿಕೇಶನ್ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿ ಕೂಡ ತಮಗೆ ನಾನು ತಾವು ಸರ್ಕಾರದ ಹಕ್ಕನ್ನ ರಕ್ಷಣೆ ಮಾಡುವುದು ತಮ್ಮ ಕರ್ತವ್ಯ. ದ ಗವರ್ಮೆಂಟ್ ಇಸ್ ಆನ್ಸರಬಲ್ ಟು ದ ಹೌಸ್. ರೂಲ್ಸ್ ಪ್ರಕಾರ ಮಿನಿಸ್ಟರ್ ಮಾಡಬೇಕು ಯಾವುದು ಗೌರ್ಮೆಂಟ್ ಮುಖ್ಯಮಂತ್ರಿ ಮಾತಾಡಕ್ಕಾಗಲ್ಲ. ಆಮೇಲೆ ಮುಖ್ಯಮಂತ್ರಿ ನೋಟಿಸ್ ಕೊಟ್ಟಿದ್ದಾರೆ. ಕನ್ಸರ್ನ್ ಮಿನಿಸ್ಟರ್ ಅವ್ರು ಆಗಲ್ಲ ಅಂದ್ರೆ ನೀವು ಕ್ಲಾರಿಫಿಕೇಶನ್ ಕೊಡಿ. ಅದು ಬಿಟ್ಟು ಎಲ್ಲ ಮಿನಿಸ್ಟರ್ ಕ್ಲಾರಿಫಿಕೇಶನ್. ಯಾರಿಗೆ ಕೊಟ್ಟಿರೋರು ನೋಟಿಸ್ನ? ಯಾರಿಗೆ ಕೊಟ್ಟಿರೋದು ನೋಟಿಸ್ನ? ಯಾರು ನೋಟಿಸ್ ಕೊಟ್ಟಿರೋರು? ಯಾರು ನೋಟಿಸ್ ಕೊಟ್ಟಿರೋರು? ಯಾರು? ವಕ್ಫ್ ಬೋರ್ಡ್ನವರಲ್ಲ, ಡಿಸಿ ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ಮೇಲೆ ಕೊಟ್ಟಿರೋದು ವಿರೋಧ ಪಕ್ಷದ ನಾಯಕರು. ನಾನು ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಕನ್ಸರ್ನ್. ಇಟ್ ಈಸ್ ಕನ್ಸರ್ನ್. ವೇರ್ ಕನ್ಸರ್ನ್ ಸರ್? ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಸ್ ಕನ್ಸರ್ನ್. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಕೂಡಮ್ಮ ನಾಯಕರು ನನ್ನ ಹತ್ರ ಕಂದಾಯ ಇಲಾಖೆ ಮಾಡುತ್ತೆ. ಎಸಿಗಳು, ಸಿಸಿಗಳು ಕಂದಾಯ ಇಲಾಖೆ ಕೆಳಗಡೆ ಕೆಲಸ ಮಾಡ್ತಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ನೇರವಾಗಿ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ತೀರ್ಮಾನಗಳು ಕಂದಾಯ ಇಲಾಖೆ ಅಧಿಕಾರಿಗಳ ಮುಖಾಂತರವಾಗಿ ಆಗಿದೆ. ಕಾನೂನು ಆ ಇಲಾಖೆಯವರದಿದ್ರು ಕೂಡ ಅದನ್ನು ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಕಾನೂನಿನಲ್ಲಿ ಆ ಕರ್ತವ್ಯವನ್ನ ಕಂದಾಯ ಇಲಾಖೆಗಳ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಆಗಲ್ಲ, ಕೊಡುವಾಗ ನೀವು ಸ್ವಾಗತ ಮಾಡಬೇಕು. ಇಷ್ಟೊಂದು ಗಂಭೀರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಹೆಚ್ಚು ಮಂತ್ರಿಗಳು ರೈತರ ಸ್ವಾಗತ ಮಾಡಬೇಕು. ಈ ವಿಷಯದ ಬಗ್ಗೆ ನೀವು ವೆಲ್ಕಮ್ ಮಾಡಬೇಕು. ಇವ್ರಿಗೆ ಕೇಳ್ತೇನೆ, ಮಂತ್ರಿಗಳಿದ್ದಾಗ ಬೇರೆ ಬೇರೆ ಇಲಾಖೆಗೆ ಉತ್ತರ ಕೊಟ್ಟಿಲ್ವಾ? ಬೇರೆ ಬೇರೆ ಇಲಾಖೆಗಳ ಬಿಲ್ ಮಾಡಿಲ್ವಾ? ಈಗ ರೆವಿನ್ಯೂ ಮಿನಿಸ್ಟರ್ ಒಂದೇ ಇವರು ಯಾರ ಇಲಾಖೆಗೆ ಯಾವ ಸಚಿವ ಬೇಕಾದ್ರೂ ಉತ್ತರ ಕೊಡಬಹುದು. ಪಾಸ್ ಮಾಡಬಹುದು. ಇಲ್ಲಿಗೆ ಬೇರೆ ಇದ್ದಕ್ಕಿದ್ದರೆ ಕನ್ಸರ್ನ್ ಮಿನಿಸ್ಟರ್ ಕೊಡಬೇಕು. ಕನ್ಸರ್ನ್ ಮಿನಿಸ್ಟರ್ ಕೊಡಬೇಕು. ಏನ್ರಿ ಮಂಡವಾದ? ಕಾಲಂ ನಂಬರ್ ರೆವಿನ್ಯೂ ಮಿನಿಸ್ಟರ್ ವಾಪಸ್ ಗೆಜೆಟ್ ನೋಟಿಫಿಕೇಶನ್ ಕಾನೂನಿನ ಮಿನಿಸ್ಟರ್ಗಳಾಗಿದ್ದವರು, ಎಂಎಲ್ಎಗಳಾಗಿದ್ದವರು ಎಲ್ಲ ಗೊತ್ತಿದ್ದು ಕೂಡ ನೀವು ಮುಂದುವಾದ ಮಾಡಿದ್ರೆ ಡೆಮಾಕ್ರಸಿ, ಎಗನೆಸ್ಟ್ ದಿ ಪಾರ್ಲಿಮೆಂಟರಿ ಡೆಮಾಕ್ರಸಿ, ಎಗನೆಸ್ಟ್ ದಿ ಗವರ್ಮೆಂಟ್. ಇಲ್ಲಿಗೆ ಮುಗಿಸೋಣ. ಈಗ ಅವ್ರ ರೆವಿನ್ಯೂ ಮಿನಿಸ್ಟರ್ ಅಲ್ಲ ನಿಮ್ಮ